Hello everyone, welcome to Study Smart tutorial. Today I will explain retirement of a partner. Manju, Mohan, Madan are partners sharing profit and losses in the ratio of 2:2:1. Their balance sheet. ಓಕೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇಲ್ಲಿ ರಿಟೈರ್ಡ್ ಆಗಿರೋದು ಮದನ್ 1/4/2024 ಅಲ್ಲಿ ರಿಟೈರ್ಡ್ ಆಗಿದ್ದಾರೆ. ಸಮ್ ಅಡ್ಜಸ್ಟ್ಮೆಂಟ್ಸ್ ಆರ್ ಗಿವನ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಪ್ರಿಪೇರ್ ಇವ್ಯಾಲ್ಯೂಯೇಷನ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ 1/4/2024 ಅಲ್ಲಿ ಪ್ರಿಪೇರ್ ಮಾಡಬೇಕು. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಇಯರ್ ವಿ ಓನ್ಲಿ ರೆಕಾರ್ಡ್ ದ ಅಸೆಟ್ಸ್, ಡಿಪ್ರಿಸಿಯೇಟ್ ಮತ್ತು ಅಪ್ರಿಸಿಯೇಷನ್ಸ್ ಮಾತ್ರ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಸೊ ಅಂದರೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲರಂಥ ಟ್ರಾನ್ಸಾಕ್ಷನ್ ತಗೊಳ್ಬೇಕು ಎಕ್ಸೆಪ್ಟ್ ಗುಡ್ ವಿಲ್. ಓಕೆ, ಸೊ ಫಸ್ಟು ಸ್ಟಾಕ್ ಟು ಬಿ ಇನ್ಕ್ರೀಸ್ಡ್ ಅಂತ ಇದೆ. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಾವು ಯಾವಾಗಲೂ ಕೂಡ ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಅಂಡರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಸ್ಟಾಕ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿದೆ 15,000. ಆ 15,000ಗೆ 20% ಮಾಡಿ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೇಂಟೈನ್ ಅಟ್ 10% ಆನ್ ಡೆಟಾರ್. ಪಿ ಡಿ ಡಿ ಅಟ್ 10% ಆನ್ ಡೆಟಾರ್ ಇದೆ. ಸೊ ಪಿ ಡಿ ಡಿ ಇಟ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಡೆಟಾರ್ಸ್ ವ್ಯಾಲ್ಯೂಸ್. ಓಕೆ, ಡೆಟಾರ್ ವ್ಯಾಲ್ಯೂಗೆ ಫೈಂಡ್ ಔಟ್ ಮಾಡಬೇಕು. ಡೆಟಾರ್ ವ್ಯಾಲ್ಯೂ ಎಷ್ಟಿದೆ? 40 ಇದೆ. 40,000 ಇಂಟು 10/100 ಮಾಡಿದಾಗ 4,000 ಬರುತ್ತೆ. ಲಾಸ್ಟ್ ಇಯರ್ ಡೆಟ್ಟು 2,000 ಇದೆ. ಅಡ್ಜಸ್ಟ್ಮೆಂಟಲ್ಲಿರೋದು 4,000 ಇದೆ. ಅಂದರೆ ಎಷ್ಟು ಡೆಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 2,000 ಡೆಟ್ ಇನ್ಕ್ರೀಸ್ ಆಗಿದೆ. ಸೊ ಆ 2,000ನ ನಾವು ಮೈನಸ್ ಮಾಡಿ ಬರಬೇಕು. ಡೆಟ್ ಇನ್ಕ್ರೀಸ್ ಆದರೆ ಇಟ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಅದಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 10% ಈಚ್. ಮೆಷಿನರಿ ಮತ್ತು ಫರ್ನಿಚರ್ ಎರಡೂ ಕೂಡ 10% ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ಇಟ್ ಈಸ್ ಆಲ್ವೇಸ್ ಮೇಂಟೈನ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಮೇಂಟೈನ್ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಓಕೆ, ಬುಕ್ ವ್ಯಾಲ್ಯೂಗೆ 10% ಕ್ಯಾಲ್ಕುಲೇಷನ್ ಮಾಡಿ ರೆಕಾರ್ಡ್ ಮಾಡಿ. ಓಕೆ, ನೆಕ್ಸ್ಟು ಬಿಲ್ಡಿಂಗ್ ಆರ್ ಟು ಬಿ ರೀವ್ಯಾಲ್ಯೂಡ್ ಅಟ್ 60,000. ಬಿಲ್ಡಿಂಗ್ ವ್ಯಾಲ್ಯೂ ರೀವ್ಯಾಲ್ಯೂಡ್ ಆಗಿದೆ. ಲಾಸ್ಟ್ ಇಯರ್ ಬಿಲ್ಡಿಂಗು 50 ಇದೆ, ಈಗ 60,000 ಆಗಿದೆ. 60,000 ಆಗಿದೆ, ಇದು ಅಪ್ರಿಸಿಯೇಟ್ ಆಗಿದೆ. ಅಪ್ರಿಸಿಯೇಷನ್ ಆಗಿರೋದ್ರಿಂದ ನಾವು ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಲಾಸ್ಟ್ ಇಯರ್ 50 ಇದ್ದದ್ದು ಈಗ 60 ಆಗಿದೆ ಅಂದರೆ 10,000 ಇನ್ಕ್ರೀಸ್ ಆಗಿದೆ. ಸೊ ಬೈ ಬಿಲ್ಡಿಂಗ್ ಅಕೌಂಟು 60,000 ಮೈನಸ್ 50,000 ಎಷ್ಟು ಇನ್ಕ್ರೀಸ್ ಆಗಿರೋದು? 10,000. ಓಕೆ, ಆ್ಯಡ್ ಬೋತ್ ದ ಸೈಡ್ಸ್ ಆ್ಯಂಡ್ ದೆನ್ ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸಸ್ ಆಫ್ ದ ಈಚ್ ಪಾರ್ಟ್ನರ್. ಓಕೆ, ನಮಗೆ ಇಲ್ಲಿ ಕ್ರೆಡಿಟೇ ಜಾಸ್ತಿ ಇದೆ. ಸೊ ಅಪೋಸಿಟಲ್ಲಿ ಡೆಬಿಟಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. 13,000ಇಂದ 5,500ನ ಲೆಸ್ ಮಾಡಿ. ಓಕೆ, ಲೆಸ್ ಮಾಡಿದ್ರೆ 7,500 ಬರುತ್ತೆ. ಈ 7,500ನ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೆಡ್ ಹಾಕಿ 3 ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಅಂದರೆ ಅಂಡರ್ ದ ರೇಷಿಯೋಸ್ 2:2:1 ರೇಷಿಯೋಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ಈಚ್ ಪಾರ್ಟ್ನರ್ಗೆ 3,000 3,000 1,500 ಬರುತ್ತೆ. ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದ ತಕ್ಷಣ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಕಾಲಮ್ ಹಾಕ್ಕೊಳ್ಬೇಕಾಗಿರುತ್ತೆ. ಬಟ್ ಇದು ರಿಟೈರ್ಮೆಂಟ್ ಆಫ್ ಎ ಸಮ್ಮಲ್ಲಿ ನಾವು ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ನ ವರ್ಕಿಂಗ್ ನೋಟ್ ಥರನಾದರೂ ಮಾಡ್ಬೋದು, ಇಲ್ಲಾಂದರೆ ಅಕೌಂಟಲ್ಲೇ ಡೈರೆಕ್ಟಾಗಿ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಈಗ ಫಾರ್ಮಲ್ಲಿ ಗುಡ್ ವಿಲ್ ಅಂತ ವ್ಯಾಲ್ಯೂಡ್ ಆಫ್ ದ ಫರ್ಮ್ ಕೊಟ್ಟಿದ್ರೆ, ಕ್ರಿಯೇಟೆಡ್ ಅಂತ ಕೊಟ್ಟಿದ್ರೆ ಅಥವಾ ರೈಸ್ಡ್ ಏನೇ ಕೊಟ್ಟಿದ್ರು ಅಕಾರ್ಡಿಂಗ್ ಟು ಏಜ್ 26 ಇಯರ್ ವಿ ಹ್ಯಾವ್ ಟು ಫಾಲೋ ದಿಸ್ ಮೆಥಡ್. ಓಕೆ, ಸೊ ಗುಡ್ ವಿಲ್ಲು ವ್ಯಾಲ್ಯೂಡ್ ಆದರೂ ಇರಲಿ, ರಿಟರ್ನ್ ಆದರೂ ಇರಲಿ, ರೈಸ್ಡ್ ಆದರೂ ಇರಲಿ, ಅಕಾರ್ಡಿಂಗ್ ಟು ಏಜ್ 26 ರಿಟೈರ್ಮೆಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡೋದೇ ಹೀಗೆ. ಓಕೆ, ಮಂಜು, ಮೋಹನ್, ಮದನ್ 2:2:1 ಇದೆ. ಮದನ್ ರಿಟೈರ್ಡ್ ಆದರೆ ಆಫ್ಟರ್ ದ ಮದನ್ ರಿಟೈರ್ಮೆಂಟ್ ಮಂಜು ಆ್ಯಂಡ್ ಮೋಹನ್ ಎಂಜಾಯ್ ದ ಗುಡ್ ವಿಲ್ ಅಮೌಂಟ್ ಅಕಾರ್ಡಿಂಗ್ ಟು 2:2 ರೇಷಿಯೋಸಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಫಸ್ಟು ಗುಡ್ ವಿಲ್ ಅಮೌಂಟ್ ಎಷ್ಟಿದೆ? 15,000 ಇದೆ. ಈ 15,000ಗೆ ರಿಟೈರ್ಡ್ ಆಗಿರೋಂಥ ಪಾರ್ಟ್ನರ್ ಶೇರ್ನ ಅಪ್ಲೈ ಮಾಡಬೇಕು. 3,000 ಬರುತ್ತೆ. ಆಫ್ಟರ್ ದ ರಿಟೈರ್ಮೆಂಟ್ ಆಫ್ ಮದನ್, ಮಂಜು ಕ್ಯಾಪಿಟಲ್ ಅಕೌಂಟ್ ಈಸ್ 3,000. ಓಕೆ, ಇಲ್ಲಿ ಬಂದಿರೋಂಥ ವ್ಯಾಲ್ಯೂ ಹಾಕ್ಕೊಳ್ಬೇಕು. 3,000 ಇಂಟು 2/4 1,500 ಬರುತ್ತೆ. ಮತ್ತು 3,000 ಇಂಟು 2/4 ಮಾಡಬೇಕು. 1,500 ಬರುತ್ತೆ. ರಿಟೈರ್ಮೆಂಟಲ್ಲಿ ಇದ್ದೇ ಸೇಮ್ ಕ್ಯಾಲ್ಕುಲೇಷನ್ಸಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಗುಡ್ ವಿಲ್ನ. ಓಕೆ, ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಓಪನ್ ಮಾಡಬೇಕಾಗಿರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ 3 ಪಾರ್ಟ್ನರ್ಗೂ ಮೇಂಟೈನ್ ಮಾಡಬೇಕು ಕಾಲಮ್ಸ್ನ. ಫಸ್ಟು ಬ್ಯಾಲೆನ್ಸ್ ಶೀಟಿಂದ ಯಾವುದೆಲ್ಲ ಟ್ರಾನ್ಸಾಕ್ಷನ್ ತೊಗೊಳ್ಬೇಕು ಅಂದರೆ ಕ್ಯಾಪಿಟಲ್ ಆಫ್ ದ ಈಚ್ ಪಾರ್ಟ್ನರ್, ಜನರಲ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಜನರಲ್ ರಿಸರ್ವ್ ಇದೆ, ಕ್ಯಾಪಿಟಲ್ ಇದೆ. ಸೊ ಲಯಾಬಿಲಿಟಿಲಿರೋದು ಪೋಸ್ಟಿಂಗ್ ಆದಾಗ ನಮ್ಗೆ ಎಲ್ಲಿ ರೆಕಾರ್ಡ್ ಮಾಡಬೇಕಾಗಿರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಫಸ್ಟು ಕ್ಯಾಪಿಟಲ್ ಆಫ್ ದ ಈಚ್ ಪಾರ್ಟ್ನರ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 50,000 30,000 20,000. ಓಕೆ, ನೆಕ್ಸ್ಟು ರಿಸರ್ವ್ ಇದೆ. ಬುಕ್ ವ್ಯಾಲ್ಯೂ 22,500 ಇದೆ. ಅದನ್ನು ರೇಷಿಯೋಸಲ್ಲಿ ಆಲ್ ದ 3 ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 9,000 9,000
4500. ನೆಕ್ಸ್ಟು ಈಗ ತಾನೇ ನಾವು ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 3000 ಬಂದಿದೆ. ಆ 3000ನ ನಾವು 2/4 ರೇಷಿಯೋಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಯಾರಿಗೆ ಅಂತ ಹೇಳಿದ್ರೆ ಮಂಜು ಕ್ಯಾಪಿಟಲ್ ಆ್ಯಂಡ್ ಮೋಹನ್ ಕ್ಯಾಪಿಟಲ್. ಸೊ ಯಾರ ಅಮೌಂಟನ್ನು ಅವ್ರು ಎಂಜಾಯ್ ಮಾಡ್ತಿರೋದು? ಮದನ್. ಓಕೆ, ಮದನ್ಗೆ ಮೇಂಟೈನ್ ಮಾಡಬೇಕು. ಅಕಾರ್ಡಿಂಗ್ ಟು ಏಜ್ 26 ಇಟ್ ಈಸ್ ಆಲ್ಸೋ ಮೇಂಟೈನ್ ಅಂಡರ್ ಡೆಬಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ಮದನ್ ಕ್ಯಾಪಿಟಲ್ ಅಂತ ಹೇಳಿ ಯಾರು ಎಂಜಾಯ್ ಮಾಡ್ತಾ ಇರೋದು? ಮಂಜು ಆ್ಯಂಡ್ ಮೋಹನ್ ಅಂತೇಳಿ ರೆಕಾರ್ಡ್ ಮಾಡಬೇಕು. ಇದು ಎಲ್ಲ ರೆಕಾರ್ಡ್ ಮಾಡಿದ್ಮೇಲೆ ರಿವ್ಯಾಲ್ಯೂಯೇಷನಲ್ಲಿರೋಂಥ ಪ್ರಾಫಿಟ್, ಡೆಬಿಟಲ್ಲಿರೋಂಥ ಪ್ರಾಫಿಟ್ಟು ಪೋಸ್ಟಿಂಗ್ ಆದಾಗ ನಮ್ಗೆ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ನಾವು ರಿಟೈರ್ಮೆಂಟ್ ಮಾಡಬೇಕಾದ್ರೆ ಯಾವಾಗಲೂ ನಮಗೆ ವ್ಯಾಲ್ಯೂಸ್ ಡೆಬಿಟೇ ಬರುತ್ತೆ ಅಂತಿಲ್ಲ. ಬ್ಯಾಲೆನ್ಸಿಂಗ್ ಫಿಗರು ಅದು ಫ್ಲಕ್ಚುಯೇಟ್ ಆಗುತ್ತೆ, ಡಿಪೆಂಡ್ಸ್ ಆನ್ ಪ್ರಾಬ್ಲಮ್ಸು. ಫಸ್ಟ್ ನಾವು ರಿಟೈರ್ಡ್ ಆಗಿರೋಂಥ ಪಾರ್ಟ್ನರ್ನ ಆ್ಯಡ್ ಮಾಡ್ಕೊಳ್ಬೇಕು. ರಿಟೈರ್ಡ್ ಆಗಿರೋದು 29 ಇದೆ, ಆಪೋಸಿಟಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಲೆಸ್ ಮಾಡೋದಕ್ಕೆ ಯಾವ ವ್ಯಾಲ್ಯೂ ಇಲ್ಲ ಅಂದರೆ ಸೇಮ್ ವ್ಯಾಲ್ಯೂನೇ ಬರುತ್ತೆ. ಆಫ್ಟರ್ ದ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಇಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಎನ್ ಲೋನ್. ಓಕೆ, ಯಾರು ರಿಟೈರ್ಡ್ ಆಗಿರ್ತಾರೆ ಅವ್ರದನ್ನು ನಾವು ಸೆಟಲ್ ಮಾಡೋದು ಹೇಗೆ ಸೆಟಲ್ ಮಾಡ್ತೀವಿ ಅಂದರೆ ಲೋನಲ್ಲಿ ಸೆಟಲ್ ಮಾಡೋದು, ಲೋನ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ದ ರಿಮೈನಿಂಗ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ನ ಆ್ಯಡ್ ಮಾಡಿದಾಗ ಕ್ರೆಡಿಟ್ ಸೈಡಲ್ಲಿ 62 ಆ್ಯಂಡ್ 42,000 ಬರುತ್ತೆ. ಆಪೋಸಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, 62,000 ಆ್ಯಂಡ್ 42,000 ಲೆಸ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ 6500 ಆ್ಯಂಡ್ 4500 ಬರುತ್ತೆ. ನೆನ್ಪಿಟ್ಕೊಳ್ಳಿ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ರಿಟೈರ್ಡ್ ಆಗಿರೋಂಥ ಪರ್ಸನ್ಸ್ನ ನಾವೇನಂತ ಟ್ರೀಟ್ ಮಾಡಬೇಕು? ಲೋನ್ ಅಂತ ಟ್ರೀಟ್ ಮಾಡಬೇಕು. ಅದೇ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ನ ವ್ಯಾಲ್ಯೂಸ್ನ ನಾವೇನಂತ ಟ್ರೀಟ್ ಮಾಡಬೇಕಾಗಿರುತ್ತೆ? ಬ್ಯಾಲೆನ್ಸ್. ಓಕೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆ್ಯಂಡ್ ಬ್ರಾಡ್ ಡೌನ್ ಕಂಪಲ್ಸರಿ ಮಾಡಬೇಕು. ಓಕೆ, ನೆಕ್ಸ್ಟು ಇದೆಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಫೈನಲಿ ಇಯರ್ ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಡೇಟನ್ನು ಇಂಪಾರ್ಟೆಂಟು. ಸಮ್ಮಲ್ಲಿ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ 1/4/24 ಅಂತ ಹೇಳಿ. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದರೆ ಇಲ್ಲಿ ಮದನ್ ರಿಟೈರ್ಡ್ ಆಗಿರೋ ಡೇಟನ್ನೇ ನಾವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ಗೆ ಏನು ಕಾಲಮ್ಸ್ ಆಗಿರುತ್ತೆ? ಲಯಾಬಿಲಿಟಿ ಅಮೌಂಟ್, ಅಸೆಟ್ ಅಮೌಂಟ್. ಓಕೆ, ಸೊ ಇದು ರಿಟೈರ್ಮೆಂಟ್ ಆಫ್ ಎ ಪ್ರಾಬ್ಲಮ್ ಆಗಿರೋದ್ರಿಂದ ಕ್ಯಾಶ್ಡ್ ಬ್ಯಾಂಕಲ್ಲಿ ಏನೂ ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ. ಡೈರೆಕ್ಟಾಗಿ ಕ್ಯಾಶ್ಡ್ ಬ್ಯಾಂಕ್ 20,000 ಇದೆ, ಆ 20,000ನೇ ಮೇಂಟೈನ್ ಮಾಡಬೇಕು. ಅದೇ ಅಡ್ಮಿಷನ್ ಆಗಿದ್ದರೆ ಈ 20,000ಗೆ ಆ್ಯಡ್ ಕ್ಯಾಪಿಟಲ್, ಆ್ಯಡ್ ಗುಡ್ ವಿಲ್, ಲೆಸ್ ಗುಡ್ ವಿಲ್ ವಿತ್ ಡ್ರಾನ್. ಓಕೆ, ಬಟ್ ಇದು ನಾವು ಮಾಡ್ತಾ ಇರೋದು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರು. ಸೊ ಅದಕ್ಕೋಸ್ಕರ ಕ್ಯಾಶ್ಡ್ ಬ್ಯಾಂಕ್ಗೆ ಏನೂ ಕ್ಯಾಲ್ಕುಲೇಷನ್ಸ್ ಮಾಡಬಾರ್ದು, ಡೈರೆಕ್ಟಾಗಿ 20,000ನ ಮೇಂಟೈನ್ ಮಾಡಬೇಕು. ಓಕೆ, ನೆಕ್ಸ್ಟು ಡೆಟಾರ್ 40,000 ಇದೆ, ಲೆಸ್ ಪಿ ಡಿ ಡಿನ ಯಾವಾಗಲೂ ಕೂಡ ನಾವು ಡೆಟಾರಿಂದನೇ ಮೈನಸ್ ಮಾಡಬೇಕು. ಸೊ ಲಾಸ್ಟ್ ಇಯರ್ ಪಿ ಡಿ ಡಿ ಇದು 2000 ಅನ್ನೋದು ಲಾಸ್ಟ್ ಇಯರ್ ಪಿ ಡಿ ಡಿ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಇದೆ, ಅಂದರೆ ಡೆಟ್ಟು ಇನ್ಕ್ರೀಸ್ ಆಗಿದೆ, ಅದಕ್ಕೆ ಇಲ್ಲಿ ಪ್ಲಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಇನ್ಕ್ರೀಸ್ ಆಗಿರೋದು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿರೋಂಥ ಅಮೌಂಟ್ ಕಾಲಮಲ್ಲಿ ನೋಡಿ 2000. ಟೋಟಲ್ ಡೆಟ್ ಎಷ್ಟಾಗಿದೆ? 4000. ಓಕೆ, ಮತ್ತಿನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪಿ ಡಿ ಡಿ ಕ್ಯಾಲ್ಕುಲೇಷನ್ಸ್. ಪಿ ಡಿ ಡಿನ ಯಾವಾಗಲೂ ಕೂಡ ಡೆಟಾರಿಂದ ಮೈನಸ್ ಮಾಡಬೇಕು. ಲಾಸ್ಟ್ ಇಯರ್ ಡೆಟ್ ಎಷ್ಟಿದೆ? 2000. ಇಲ್ಲಿ ಯಾಕೆ ನಾನು ಪ್ಲಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಪಿ ಡಿ ಡಿ ಡೆಬಿಟ್ ಸೈಡಲ್ಲಿದೆ, ಡೆಬಿಟಲ್ಲಿದ್ದರೆ ಪ್ಲಸ್ಸು, ಅದೇ ಕ್ರೆಡಿಟ್ ಸೈಡಲ್ಲಿದ್ದರೆ ನಾವು ಇಲ್ಲೂ ಕೂಡ ಮೈನಸ್ ಮಾಡ್ಕೊಳ್ಬೇಕು. ಓಕೆ, ಈಗ ಡೆಟ್ಟು ಇನ್ಕ್ರೀಸ್ ಆಗಿದೆ ಅಂತ ತೋರಿಸಿದೆ, ಅದಕ್ಕೆ ಪ್ಲಸ್ ಹಾಕಬೇಕು. ಎಷ್ಟು ಇನ್ಕ್ರೀಸ್ ಆಗಿದೆ? ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಅಮೌಂಟ್ ಕಾಲಮಲ್ಲಿರೋಂಥ ವ್ಯಾಲ್ಯೂಸ್ನ ರೆಕಾರ್ಡ್ ಮಾಡಿ 2000. ಟೋಟಲ್ ಎಷ್ಟು ಡೆಟ್ ಇನ್ಕ್ರೀಸ್ ಆಗಿರೋದು? 4000. 40ಇಂದ 4ನ ಲೆಸ್ ಮಾಡಿ 36,000 ಅಂತೇಳಿ ರೆಕಾರ್ಡ್ ಮಾಡಿ. ನೆಕ್ಸ್ಟು ಸ್ಟಾಕ್ 15,000. ಸ್ಟಾಕ್ ಅಪ್ರಿಸಿಯೇಟ್ ಆಗಿದೆ. ಅಪ್ರಿಸಿಯೇಷನ್ ಆಗಿದ್ದಾಗ ನಾವೇನು ಮಾಡ್ಕೊಳ್ಬೇಕು? ಆ್ಯಡ್ ಮಾಡ್ಕೊಳ್ಬೇಕು. ಸ್ಟಾಕ್ ಆ್ಯಡ್ ಅಪ್ರಿಸಿಯೇಷನ್ 3,000. ಓಕೆ, ಸೊ 18,000 ಆಯಿತು. ನೆಕ್ಸ್ಟು ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಇನ್ಯಾವುದು ಟ್ರಾನ್ಸಾಕ್ಷನ್ ಇದೆ ಹಾಗೆ ನೋಡಿ. ಮೆಷಿನರಿ ಇದೆ, ಮೆಷಿನರಿ 25. ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೋತ್ ಆರ್ ಡಿಪ್ರಿಸಿಯೇಟೆಡ್ ಬೈ 10% ಈಚ್. ಓಕೆ, ಸೊ 25,000 ಮೈನಸ್ 2,500, 22,500. ಹಾಗೆ ಫರ್ನಿಚರು ಕೂಡ 10% ಡಿಪ್ರಿಸಿಯೇಟ್ ಆಗಿದೆ, ಲೆಸ್ 1,000, 9,000 ಬಂದಿದೆ. ಓಕೆ, ಆದರೆ ಬಿಲ್ಡಿಂಗು ರೀವ್ಯಾಲ್ಯೂಡ್ ಆಗಿರೋದು. ರೀವ್ಯಾಲ್ಯೂಡ್ ಅಂದರೆ ಅಸೆಟ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು? ಆ್ಯಡ್ ಮಾಡ್ಕೊಳ್ಬೇಕು. 50,000 ಆ್ಯಂಡ್ ರಿವ್ಯಾಲ್ಯೂಯೇಷನಲ್ಲಿ ಕಂಪೇರ್ ಮಾಡಿರೋಂಥ 10,000 ಆ್ಯಡ್ ಮಾಡಿದ್ರೆ ಅಡ್ಜಸ್ಟ್ಮೆಂಟಲ್ಲಿರೋಂಥ ವ್ಯಾಲ್ಯೂಸ್ ಬರಬೇಕು. ಇದಿಷ್ಟು ಕೂಡ ಅಸೆಟ್ ಸೈಡ್. ಓಕೆ, ನೆಕ್ಸ್ಟು ಲಯಾಬಿಲಿಟಿ ಸೈಡಲ್ಲಿ ಮೇಂಟೈನ್ ಮಾಡಬೇಕು. ಲಯಾಬಿಲಿಟಿಯಲ್ಲಿ ನಾವು ತೊಗೊಳ್ಬೇಕಾಗಿರೋದು ಕ್ರೆಡಿಟಾರ್, ಜನರಲ್ ರಿಸರ್ವ್, ಕ್ಯಾಪಿಟಲ್. ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ತೊಗೊಂಡಿದ್ದೇವೆ. ಸೊ ಈಗ ನಮ್ಗೆ ಬೇಕಾಗಿರೋದು ಲಯಾಬಿಲಿಟೀಸ್ ಮಾತ್ರ, ಕ್ರೆಡಿಟಾರ್. ಸೊ ಲಯಾಬಿಲಿಟಿಲಿ ರೆಕಾರ್ಡ್ ಮಾಡಿ ಆ್ಯಂಡ್ ದೆನ್ ಫೈನಲಿ ನಾವು ರಿಟೈರ್ಡ್ ಆಗಿರೋಂಥ ಪಾರ್ಟ್ನರ್ದು ಲೋನ್ ತಗೊಳ್ಬೇಕು. ಮದನ್ ಕ್ಯಾಪಿಟಲ್ ಅಕೌಂಟ್ 29,000 ಆ್ಯಂಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿದೆ. ಕ್ರೆಡಿಟರ್ ಇರೋಂಥ ಬ್ರಾಡ್ ಡೌನ್ನ ಪೋಸ್ಟಿಂಗ್ ಆದಾಗ ಎಲ್ಲಿ ಬರುತ್ತೆ? ಲಯಾಬಿಲಿಟಿ ಸೈಡಲ್ಲಿ ಬರುತ್ತೆ. ಓಕೆ, ಈಚ್ ಪಾರ್ಟ್ನರ್ದು ಮಂಜು 6500, ಮೋಹನ್ 4500. ಓಕೆ,
ಈಗ ನಮಗೆ ಬ್ಯಾಲೆನ್ಸ್ ಶೀಟ್ ಅಂದಾಗ ಲಯಾಬಿಲಿಟಿ ಅಸೆಟ್ ಈಕ್ವಲ್ ಆಗಬೇಕು. ಈಕ್ವಲ್ ಆದಾಗ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ. 1,65,500, 1,65,500. ಓಕೆ, ಥ್ಯಾಂಕ್ ಯು.